ಅಧ್ಯಾಯ 5. ಮಕ್ಕಳ ಮಧ್ಯದಲ್ಲಿ ಭಕ್ತಿ ಸಂಜೀವನ. ತಿಮೋರ್ ಎಂಬ ದ್ವೀಪದಲ್ಲುಂಟಾದ ಭಕ್ತಿ ಸಂಜೀವನ ಹಿರಿಯರಲ್ಲಿ ಮಾತ್ರವಲ್ಲದೆ ಕಿರಿಯರ ಮಧ್ಯದಲ್ಲಿಯೂ ಸಹ ಮಹಿಮೆಯಾದ ಉಜ್ಜೀವನವನ್ನುಂಟು ಮಾಡಿತು. ಸೋ ಎಂಬ ಗ್ರಾಮದಲ್ಲಿ ಸುಮಾರು 10 ಮಕ್ಕಳು ಕೂಡಿ ಒಂದು ಪ್ರಾರ್ಥನೆ ಕೂಟವನ್ನು ಆರಂಭಿಸಿದರು ಮತ್ತು ಸುವಾರ್ತೆ ಸಾರಲು ಹೊರಟರು. ಅವರ ಶಾಲೆ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮಾತ್ರ. ಅದರ ನಂತರ ಊಟ ಮಾಡಿ ವಿಶ್ರಮಿಸಿಕೊಂಡು 4ರಿಂದ 6 ಗಂಟೆಯವರೆಗೂ ಪ್ರತಿದಿನವೂ ಭಾರದಿಂದ ಪ್ರಾರ್ಥಿಸುತ್ತಿದ್ದರು. ಇಂಡೋನೇಷಿಯಾದಲ್ಲಿ ಮಾತ್ರವಲ್ಲ, ಪ್ರಪಂಚದಲ್ಲೆಲ್ಲ ಭಕ್ತಿ ಸಂಜೀವನ ಉಂಟಾಗಬೇಕೆಂಬುದು ಅವರ ಹೃದಯದ ಭಾರವಾಗಿತ್ತು. ಅವರು ಕಣ್ಣೀರಿಟ್ಟು ಹೋರಾಡಿ ಪ್ರಾರ್ಥಿಸಲು ಕಲಿತುಕೊಂಡರು. ಕೆಲವು ವೇಳೆಗಳಲ್ಲಿ ಕರ್ತನು ಪ್ರವಾದನೆಗಳ ಮೂಲಕ ಅವರ ಮಧ್ಯೆ ಮಾತನಾಡುತ್ತಿದ್ದನು. ವಾಗ್ದಾನ ವಚನಗಳನ್ನು ಕೊಡುತ್ತಿದ್ದುದು ಮಾತ್ರವಲ್ಲ, ದರ್ಶನವನ್ನು ಕಾಣುವ ಕೃಪಾವರವನ್ನು ಅನುಗ್ರಹ ಮಾಡಿದನು. ಒಂದು ಶನಿವಾರ ಮಧ್ಯಾಹ್ನ 5 ಮೈಲಿಗಳ ದೂರವಿದ್ದ ಹಳ್ಳಿಗೆ ಸುವಾರ್ತೆ ಸಾರಲು ಹೊರಟರು. ಹಾದಿ ಸುಗಮವಾದದ್ದಲ್ಲ. ದಟ್ಟ ಅಡವಿ, ಭಯಂಕರವಾದ ದುಷ್ಟ ಮೃಗಗಳು ಮತ್ತು ವಿಷ ಜಂತುಗಳು ಇದ್ದವು. ಆ ಮಕ್ಕಳನ್ನು ನೋಡಿದ ಒಬ್ಬನು, ಈ ಕಾಡಿನ ಮಧ್ಯೆ ಹೋಗಲು ನಿಮಗೆ ಭಯವಿಲ್ಲವೇ ಎಂದು ಕೇಳಲು, ಆ ಮಕ್ಕಳು, ಕರ್ತನು ಯಾವಾಗಲೂ ನಮ್ಮೊಂದಿಗೆ ಇರುತ್ತಾನೆ. ದೇವದೂತರು ನಮ್ಮ ಎಡಬಲಗಳಲ್ಲಿ ನಡೆದು ಬರುತ್ತಾರೆ ಮತ್ತು ಮುಂದೆಯೂ ಹಿಂದೆಯೂ ಇದ್ದು ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾರೆ. ಅವರ ಹೆಜ್ಜೆ ಜಾಡನ್ನೇ ಹಿಂಬಾಲಿಸಿರುವುದರಿಂದ ದಾರಿ ತಪ್ಪುವುದು ಸಾಧ್ಯವೇ ಇಲ್ಲ ಎಂದು ಉತ್ತರ ಕೊಟ್ಟರು. ದಾರಿಯಲ್ಲಿ ಒಂದು ಸೀಬೆ ಮರವನ್ನು ನೋಡಿದರು. ಮರದ ತುಂಬ ಚೆನ್ನಾಗಿ ಮಾಗಿದ ಹಣ್ಣುಗಳಿದ್ದವು. ಅವರು ಚಿಕ್ಕ ಮಕ್ಕಳಲ್ಲವೇ? ಒಬ್ಬನು ಓಡಿ ಹೋಗಿ ಮರ ಹತ್ತಿದನು. ಬೇರೆಯವರು ಅವನನ್ನು ಹಿಂಬಾಲಿಸಿದರು. ಆಗ ಅವರ ಕಿವಿಗಳಲ್ಲಿ, ಈ ಸ್ಥಳದಲ್ಲಿ ನಿಲ್ಲಕೂಡದು, ಈ ಮರದ ಹಣ್ಣುಗಳನ್ನು ತಿನ್ನಕೂಡದು, ನೀವು ಹೋಗಬೇಕಾದ ಸ್ಥಳ ಇನ್ನು ದೂರವಿದೆ. ಮೊದಲು ನಿಮ್ಮ ಸೇವೆಯ ಕಾರ್ಯವನ್ನು ಮುಗಿಸಿರಿ. ಆ ಗ್ರಾಮಕ್ಕೆ ಸೇರಿದ ನಂತರ ನಿಮಗೆ ಏನೇನು ಬೇಕೋ ಎಲ್ಲವೂ ದೊರೆಯುವುದು ಎಂಬ ಮಾತುಗಳು ಕೇಳಿಸಿತು. ಅವರೊಡನೆ ಬಂದ ದೂತರು ಹೇಳಿರಬಹುದು, ಆದರೆ ಆ ಮಕ್ಕಳು ಆ ಮಾತುಗಳಿಗೆ ಕಿವಿಗೊಡಲಿಲ್ಲ. ಸೀಬೆ ಮರವನ್ನು ಬಿಟ್ಟು ಕೆಳಗಿಳಿಯಲು ಅವರಿಗೆ ಮನಸ್ಸಿಲ್ಲ. ಆದುದರಿಂದ ದೇವದೂತರ ಮಾತನ್ನು ಲಕ್ಷಿಸದೆ ತಮ್ಮ ಅಂಗಿಗಳನ್ನು ಕಳಚಿ ಕೆಳಗಿಟ್ಟು ಮರದ ಮೇಲೆ ಚೆನ್ನಾಗಿ ಆಟವಾಡಿದರು. ಬೇಕಾದಷ್ಟು ಹಣ್ಣು ತಿಂದು ಆಸೆ ತೀರಿಸಿಕೊಂಡರು. ತಾವು ಪಕ್ಕದ ಹಳ್ಳಿಗೆ ಸೇವೆಗಾಗಿ ಹೋಗುತ್ತಿದ್ದೇವೆಂಬುದನ್ನು ಮರೆತರು. ಮರವನ್ನು ಬಿಟ್ಟು ಕೆಳಗಿಳಿದು ಬಂದಾಗ ಅಲ್ಲಿ ಅವರಿಗೆ ಒಂದು ಆಶ್ಚರ್ಯ ಕಾದಿತ್ತು. ಬಿಚ್ಚಿಟ್ಟಿದ್ದ ಅವರ ಬಟ್ಟೆಗಳು ಆ ಸ್ಥಳದಲ್ಲಿಲ್ಲದೆ ಮಾಯವಾಗಿತ್ತು. ಎಲ್ಲಾ ಕಡೆ ಹುಡುಕಿದರೂ ಎಲ್ಲೂ ಇಲ್ಲ. ಒಬ್ಬನು ಪಕ್ಕನೆ ತಲೆ ಎತ್ತಿ ಒಂದು ಮರವನ್ನು ನೋಡಿದನು. ಹೆಚ್ಚು ರೆಂಬೆಗಳಿಲ್ಲದ ಬಹು ಎತ್ತರವಾದ ಒಂದು ಮರದ ತುದಿಯಲ್ಲಿ ಸುಮಾರು 75 ಅಡಿ ಎತ್ತರದಲ್ಲಿದ್ದ ತಮ್ಮ ಬಟ್ಟೆಗಳಿರುವುದನ್ನು ಕಂಡನು. ಮಕ್ಕಳಿಗೆ ಆಶ್ಚರ್ಯ. ತಮ್ಮ ಬಟ್ಟೆಗಳನ್ನು ಅಲ್ಲಿಟ್ಟವರ್ಯಾರು? ಮಕ್ಕಳು ಯೋಚಿಸತೊಡಗಿದರು. ಮೊದಲು ಅದು ತಮಾಷೆಯಾಗಿ ಕಂಡರು. ನಂತರ ಬಹಳ ಚಿಂತೆಯಾಯಿತು. ಅಷ್ಟು ಎತ್ತರದಿಂದ ತಮ್ಮ ಬಟ್ಟೆಗಳನ್ನು ತರುವವರ್ಯಾರು? ಬಟ್ಟೆ ಇಲ್ಲದೆ ಮನೆಗೆ ಹೋದರೆ ತಂದೆ ತಾಯಿಗಳು ಖಂಡಿತ ಹೊಡೆಯುವರಲ್ಲ ಎಂಬ ಭಯದಿಂದ ಅವರೆಲ್ಲರೂ ಸೇರಿ ಕಣ್ಣೀರಿಟ್ಟು ಪ್ರಾರ್ಥಿಸಲಾರಂಭಿಸಿದರು. ಆಗ ಕರ್ತನು ಅವರೊಂದಿಗೆ ಈ ರೀತಿ ಮಾತನಾಡಿದನು, ನಾನು ನಿಮಗೊಂದು ಪಾಠವನ್ನು ಕಲಿಸುತ್ತೇನೆ. ನನ್ನ ಸೇವೆಯನ್ನು ಮಾಡುವ ಮೊದಲು ವಿಧೇಯತೆಯನ್ನು ನೀವು ಕಲಿಯಬೇಕು. ನನ್ನ ಮಾತಿಗೆ ನೀವು ಕಿವಿಗೊಡದೆ ಮರ ಹತ್ತಿ ಹಣ್ಣು ತಿನ್ನಲು ನೆನೆಸಿದ್ದುದರಿಂದ ಆ ಸಂಭವಿಸಿತು. ಆದರೂ ನೀವು ಮಾಡಿದ ಈ ತಪ್ಪಿಗಾಗಿ ಕ್ಷಮೆ ಕೇಳುವಿರಾದರೆ ನಿಮ್ಮ ಬಟ್ಟೆಗಳನ್ನು ನಿಮಗೆ ಕೊಡುತ್ತೇನೆ ಎಂದನು. ಆಗ ಮಕ್ಕಳೆಲ್ಲ ಮಂಡಿಯೂರಿ ಕಣ್ಣೀರಿನಿಂದ ಪಾಪದ ಅರಿಕೆ ಮಾಡಿ ಕ್ಷಮೆ ಕೇಳಿಕೊಂಡರು. ಕರ್ತನು ಅವರೊಂದಿಗೆ ಪುನಃ ಮಾತನಾಡಿ, ನಿಮ್ಮಲ್ಲಿ ಒಬ್ಬನು ಆ ಮರವನ್ನು ಹತ್ತಿ ನಿಮ್ಮ ಬಟ್ಟೆಗಳನ್ನು ತೆಗೆದುಕೊಂಡು ಹಿಂದಿರುಗಬಹುದು ಎಂದನು. ಮಕ್ಕಳಲ್ಲಿ ಯಾರಿಗೂ ಮರ ಹತ್ತಲು ಧೈರ್ಯವಿಲ್ಲ, ಏಕೆಂದರೆ ಆ ಮರ ಬಹಳ ಅಗಲವಾಗಿಯೂ ಎತ್ತರವಾಗಿಯೂ ಬೆಳೆದಿತ್ತು. ಆದರೆ ಒಬ್ಬ ಹುಡುಗನು ಕರ್ತನ ಮಾತಿನಂತೆ ಮರದ ಸಮೀಪಕ್ಕೆ ಹೋದನು. ಆ ಕ್ಷಣವೇ ಅವನಿಗೆ ತಿಳಿಯದಂತೆ ಅವನ ಕಾಲುಗಳು ಚಲಿಸಿದವು. ಹಲ್ಲಿ ಮರ ಹತ್ತುವಂತೆ ತಾನಾಗಿಯೇ ಮುಂದುವರೆದುದು ಅವನಿಗೆ ಆಶ್ಚರ್ಯವಾಗಿತ್ತು. ಸುಲಭವಾಗಿ ಮರ ಹತ್ತಿ ಬಟ್ಟೆಗಳನ್ನು ತೆಗೆದು ಕೆಳಗೆ ಹಾಕಿದರು. ಬೇರೆ ಮಕ್ಕಳಿಗೆಲ್ಲ ಬಹಳ ವಿಸ್ಮಯವಾಗಿತ್ತು. ಅವರು ಚಿಕ್ಕ ಮಕ್ಕಳಾಗಿದ್ದಾಗೂ ಗ್ರಾಮದ ಜನರಲ್ಲಿ ಅಸ್ವಸ್ಥರಾಗಿದ್ದವರ ಮೇಲೆ ಕೈಯಿಟ್ಟು ಪ್ರಾರ್ಥಿಸುತ್ತಿದ್ದರು. ಕರ್ತನು ಅವರ ಪ್ರಾರ್ಥನೆಯನ್ನು ಲಾಲಿಸಿ ಅವರನ್ನು ಸ್ವಸ್ಥ ಮಾಡುತ್ತಿದ್ದನು. ಒಮ್ಮೆ ಒಂದು ಗ್ರಾಮದಲ್ಲಿ ಸುವಾರ್ತೆ ಸಾರಿ ಆಯಾಸದಿಂದ ಹಿಂದಿರುಗುತ್ತಿದ್ದಾಗ ಕರ್ತನು ಅವರೊಂದಿಗೆ ಮಾತನಾಡಿ, ಇಂದು ನಿಮಗೊಂದು ನೂತನ ಅತಿಶಯವನ್ನು ತೋರಿಸುವೆನು ಎಂದನು. ಆ ಮಕ್ಕಳು, ಏನು ಅತಿಶಯ ಸ್ವಾಮಿ ಎಂದು ಕೇಳಿದರು.
ಆಗ ಕರ್ತನು, ನಿಮ್ಮಲ್ಲಿ ಒಬ್ಬರು ಒಂದು ಸಂಗತಿ ಹಾಡಿದರೆ ಆ ಹಾಡನ್ನು ನೀವು ಪುನಃ ಆಕಾಶದಿಂದ ಕೇಳುವಂತೆ ಮಾಡುತ್ತೇನೆ ಎಂದನು. ಆ ಚಿಕ್ಕ ಮಕ್ಕಳು ಟೇಪ್ ರೆಕಾರ್ಡನ್ನು ಸಹ ನೋಡಿರಲಿಲ್ಲ. ಆದ್ದರಿಂದ ಬಹಳ ಆಶ್ಚರ್ಯಪಟ್ಟರು. ಕರ್ತನು ಮಾತಿನಂತೆ ಅವರು ಹಾಡಲಾರಂಭಿಸಿದರು. ಹಾಡು ಮುಗಿದ ಕೂಡಲೇ ಆಕಾಶದಿಂದ ಅದೇ ಹಾಡು ಪ್ರತಿಧ್ವನಿಸಿತು. ತಮ್ಮ ತಮ್ಮ ಧ್ವನಿಯನ್ನು ಪುನಃ ಕೇಳುವುದು ಅವರಿಗೆ ಬಹಳ ಆಶ್ಚರ್ಯವಾಗಿತ್ತು. ತಮ್ಮ ಹಾಡುಗಳನ್ನು ಪರಲೋಕದ ವಾದ್ಯಗಳ ನಾದದೊಂದಿಗೆ ಕೇಳಿದ ಆ ಮಕ್ಕಳಿಗೆ ಉಂಟಾದ ಸಂತೋಷಕ್ಕೂ ಆಶ್ಚರ್ಯಕ್ಕೂ ಮಿತಿಯೇ ಇಲ್ಲ. ಕರ್ತನು ಬಹು ವಿನೋದವಾಗಿ ಮಕ್ಕಳೊಂದಿಗೆ ಕಾರ್ಯವನ್ನು ಮಾಡಿದಾಗೂ ಅದರಿಂದ ಅವರು ಒಂದು ಪಾಠವನ್ನು ಕಲಿತುಕೊಂಡರು. ಮನುಷ್ಯರು ಆಡುವ ಪ್ರತಿಯೊಂದು ಮಾತುಗಳು ಪರಲೋಕದಲ್ಲಿ ಧ್ವನಿ ಮುದ್ರಿತವಾಗುತ್ತದೆ. ಒಂದು ದಿನ ಶ್ವೇತ ಸಿಂಹಾಸನದ ಮುಂದೆ ಮಾನವನು ನಿಲ್ಲುವಾಗ ಅವನು ಆಡಿದ ಪ್ರತಿಯೊಂದು ಮಾತುಗಳು ಪರಲೋಕದಿಂದ ಪ್ರತಿಧ್ವನಿಸುವುದು. ಆದರೆ ಯಾರ್ಯಾರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಕರ್ತನ ಕ್ಷಮಾಪಣೆ ಕೇಳಿಕೊಳ್ಳುತ್ತಾರೋ ಅಂತಹ ಮಾತುಗಳು ಆ ಧ್ವನಿ ಮುದ್ರಿಕೆಯಿಂದ ತೆಗೆಯಲ್ಪಡುತ್ತದೆ. ಅಂದಿನಿಂದ ಆ ಮಕ್ಕಳು ಸಹ ತಾವು ಆಡುವ ಪ್ರತಿಯೊಂದು ಮಾತುಗಳ ಬಗ್ಗೆ ಎಚ್ಚರ ವಹಿಸಬೇಕು ಎಂದು ತಿಳಿದುಕೊಂಡರು. ಕರ್ತನು ಒಂದು ವಿಶೇಷವಾದ ನೀತಿಯನ್ನು, ಪಾಠವನ್ನು ಸುಲಭವಾದ ರೀತಿಯಲ್ಲಿ ಮಕ್ಕಳಿಗೆ ಬೋಧಿಸಿದನು. ಆಮೆನ್.